ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಮರ್ಡರ್ ವಿತ್ ರೇಪ್ ಆರೋಪಿಯನ್ನು ಬಂಧಿಸಿದ ಬಟ್ಲಳ್ಳಿ ಠಾಣೆಯ ಪೊಲೀಸರು. ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ಒಂಟಿ ಮಹಿಳೆಯ ಮೇಲೆ ಕಣ್ಣು ಹಾಕಿದ್ದ ವಿಕೃತ ಕಾಮಿಯೋರ್ವ ಅತ್ಯಾಚಾರಕ್ಕೆ ವಿವಿಧ ಮಹಿಳೆ ಸಹಕರಿಸಲಿಲ್ಲ ಅಂತ ಕತ್ತು ಹಿಸುಕಿ ಮಹಿಳೆಯನ್ನು ಕೊಂದು ನಂತರ ಶವದ ಮೇಲೆ ಅತ್ಯಾಚಾರವೆಸಗಿ ಪರಾರಿಯಾಗಿದ್ದ ವಿಕೃತ ಕಾಮಿ ಆರೋಪಿಯನ್ನು 2 ತಿಂಗಳ ನಂತರ ಬಟ್ಲಳ್ಳಿ ಠಾಣೆಯ ಪೊಲೀಸರು ಬಂಧಿಸಿ ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತ ಆರೋಪಿಯನ್ನು ನೆರೆಯ ಆಂಧ್ರ ಪ್ರದೇಶದ ಎದ್ದುಲೋಳಪಲ್ಲಿ ಗ್ರಾಮದ ನಿವಾಸಿ ಕೆಎನ್ ಶಂಕರಪ್ಪ ಎಂದು ಗುರುತಿಸಲಾಗಿದೆ ಎಂದು ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಲಕ್ಷ್ಮಯ್ಯ ತಿಳಿಸಿದರು. ಅವರು ಇಂದು ಡಿವೈಎಸ್ಪಿ ಕಚೇರಿಯಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ಅಕ್ಟೋಬರ್ 19ರಂದು ಕೋನಾಪುರ ಗ್ರಾಮದ ನರೇಶ್ ಎಂಬುವರ ಮೊದಲನೆಯ ಪತ್ನಿ 28 ವರ್ಷದ ಶೋಭಾ ಗ್ರಾಮದ ಹೊರವಲಯದಲ್ಲಿರುವ ಹೊಲದಲ್ಲಿ ಕಳ್ಳೆಕಾಯಿ ಗಿಡಗಳನ್ನು ಕೀಳಲು ನರೇಶನ 2 ಪತ್ನಿಯರು ಹೋಗಿದ್ದು, ಸಂಜೆ 2ನೇ ಪತ್ನಿ ಜಮೀನಿನಲ್ಲಿದ್ದ ಜಾನುವಾರುಗಳನ್ನು ಕರೆದುಕೊಂಡು ಮನೆಗೆ ವಾಪಸ್ಸಾಗಿದ್ದಳು. ಮೊದಲನೇ ಪತ್ನಿ ಕತ್ತಲಾದರೂ ಬಾರದ ಹಿನ್ನೆಲೆಯಲ್ಲಿ ಆಕೆಯನ್ನು ಹುಡುಕಿಕೊಂಡು ನರೇಶ್ ಹೋದಾಗ ತಮ್ಮ ಜಮೀನಿನಲ್ಲಿ ಕೊಲೆಯಾಗಿರುವುದನ್ನು ಕಂಡು ಬಟ್ಲಳ್ಳಿ ಠಾಣೆ ಪೊಲೀಸರಿಗೆ ಮಾಹಿತಿ ನೀಡಿದ್ದು, ವಿಷಯ ತಿಳಿದು ನಾನು ಮತ್ತು ಸಿಪಿಐ ಶ್ರೀನಿವಾಸ್, ಬಟ್ಲಳ್ಳಿ PSI ಪಾಪಣ್ಣ ಸ್ಥಳಕ್ಕೆ ಹೋಗಿ ತಪಾಸಣೆ ನಡೆಸಿ ಆರೋಪಿಯ ಪತ್ತೆಗೆ ಬಲೆ ಬೀಸಲಾಗಿತ್ತು. ಹೊಲದಲ್ಲಿದ್ದ ಶೋಭಾಳನ್ನು ಅಪರಿಚಿತ ವ್ಯಕ್ತಿಯೊಬ್ಬ ಮಾತನಾಡಲು ಬಂದಿರುವುದನ್ನು ಶೋಭಾ ಮಗಳು ನೋಡಿರುವ ಬಗ್ಗೆ ಮಾಹಿತಿ ನೀಡಿದ್ದಲ್ಲದೆ, ಅದೇ ದಾರಿಯಲ್ಲಿ ದ್ವಿಚಕ್ರ ವಾಹನದಲ್ಲಿ ಬಂದಿದ್ದ ಕೋನಾಪುರ ಗ್ರಾಮಸ್ಥರಿಬ್ಬರು ಅಪರಿಚಿತ ವ್ಯಕ್ತಿಯನ್ನು ನೋಡಿದ್ದ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿದರು. ಜಮೀನಿನ ಬಳಿ ಬಂದು ಹೋಗಿದ್ದ ಅಪರಿಚಿತ ವ್ಯಕ್ತಿಯೇ ತನ್ನ ಪತ್ನಿಯನ್ನು ಕೊಲೆ ಮಾಡಿರಬಹುದೆಂದು ಗಂಡ ನರೇಶ್ ಸಹ ಶಂಕೆ ವ್ಯಕ್ತಪಡಿಸಿದರು. ಇದರ ಹಿನ್ನೆಲೆಯಲ್ಲಿ ಅಪರಿಚಿತ ವ್ಯಕ್ತಿಯ ಗುರುತು ಪತ್ತೆಗಾಗಿ ಬಟ್ಲಳ್ಳಿ ಬಾರ್ನಲ್ಲಿ ಅಳವಡಿಸಿದ್ದ CC ಕ್ಯಾಮೆರಾ ರೆಕಾರ್ಡಿಂಗ್ ಸಂಗ್ರಹಿಸಿ ಅಪರಿಚಿತನನ್ನು ಕಂಡಿದ್ದ ಕೊಲೆಯಾದ ಶೋಭಾಳ ಮಗಳು ಠಾಣೆಗೆ ಕರೆಸಿ CC ಕ್ಯಾಮೆರಾದಲ್ಲಿ ರೆಕಾರ್ಡಿಂಗ್ ಆದ ವಿಡಿಯೋವನ್ನು ತೋರಿಸಿದಾಗ ಬಾಲಕಿ ಅಪರಿಚಿತ ವ್ಯಕ್ತಿಯನ್ನು ಗುರುತು ಪತ್ತೆ ಹಚ್ಚಿದಳು. ನಂತರ ಅಪರಿಚಿತ ವ್ಯಕ್ತಿಯನ್ನು ನೋಡಿದ್ದ ಕೋನಾಪುರ ಗ್ರಾಮದ 2 ಯುವಕರನ್ನು ಪ್ರತ್ಯೇಕವಾಗಿ ಕರೆಸಿ CC ಕ್ಯಾಮೆರಾದಲ್ಲಿದ್ದ ವ್ಯಕ್ತಿಯನ್ನು ತೋರಿಸಿದಾಗ ಅವರು ಸಹ ಆರೋಪಿಯನ್ನು ಗುರುತು ಪತ್ತೆ ಹಚ್ಚಿದ್ದರು. ಆರೋಪಿಯ ವಿಡಿಯೋ ಮತ್ತು ಫೋಟೋ ಹಿಡಿದು ಜಾಲಾಡಿದಾಗ ಆರೋಪಿ ಟ್ರ್ಯಾಕ್ಟರ್ ಮತ್ತು ಹಾಲು ಸಾಗಾಣಿಕೆ ಮಾಡುವ ಟೆಂಪೋ ವಾಹನದಲ್ಲಿ ಡ್ರೈವರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದು, ನೆರೆಯ ಆಂಧ್ರ ಪ್ರದೇಶದ ಗ್ರಾಮದ ವ್ಯಕ್ತಿ ಎಂದು ಮಾಹಿತಿ ಸಿಕ್ಕಿತು. ಆತನನ್ನು ಪತ್ತೆ ಹಚ್ಚಿ ಬಂಧಿಸಿದ ನಂತರ ವಿಚಾರಣೆ ನಡೆಸಿದಾಗ ತಾನು ಚಾಲಕನಾಗಿ ಕೆಲಸ ನಿರ್ವಹಿಸುತ್ತಿದ್ದು, ಶೆಟ್ಟಳ್ಳಿ ಗ್ರಾಮದ ವಾಹನ ಮಾಲೀಕನಿಂದ 5,000 ರೂಗಳನ್ನು ಪಡೆದುಕೊಂಡು ಬಟ್ಲಳ್ಳಿಯ ಬಾರ್ನಲ್ಲಿ ಕುಡಿದು ಓಡಾಡುತ್ತಿದ್ದಾಗ ಕೋನಾಪುರ ಜಮೀನಿನಲ್ಲಿ ಕಡಲೆಕಾಯಿ ಬಿಡಿಸುತ್ತಿದ್ದ ಮಹಿಳೆಯನ್ನು ಕಂಡು ಅವರ ಬಳಿಗೆ ಹೋಗಿ ಪರಿಚಯದ ನೆಪದಲ್ಲಿ ಮಾತನಾಡಿಕೊಂಡು ಅತ್ಯಾಚಾರಕ್ಕೆ ಯತ್ನಿಸಿದಾಗ ಆಕೆ ವಿರೋಧ ವ್ಯಕ್ತಪಡಿಸಿದ ಕಾರಣ ಆಕೆಯನ್ನು ಶರ್ಟನ್ನು ಕತ್ತಿಗೆ ಹಾಕಿ ಬಿಗಿದು ಕೊಲೆ ಮಾಡಿದ ನಂತರ ಶವವನ್ನು ಸುಮಾರು ದೂರ ಎತ್ತಿಕೊಂಡು ಹೋಗಿ ಅತ್ಯಾಚಾರವೆಸಗಿ ವಿಕೃತ ಕಾಮ ಮೆರೆದಿದ್ದನ್ನು ಆರೋಪಿ ಒಪ್ಪಿಕೊಂಡಿದ್ದಾನೆ. 2 ತಿಂಗಳಲ್ಲಿ ಮರ್ಡರ್ ವಿತ್ ರೇಪ್ ಮಾಡಿದ ಆರೋಪಿಯನ್ನು ಬಂಧಿಸಿದ ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ KN ಶ್ರೀನಿವಾಸಪ್ಪ ಮತ್ತು ಬಟ್ಲಳ್ಳಿ ಠಾಣೆಯ PSI ಪಾಪಣ್ಣ ಮತ್ತು ಸಿಬ್ಬಂದಿಯನ್ನು ಜಿಲ್ಲಾ ರಕ್ಷಣಾಧಿಕಾರಿ GK ಮಿಥುನ್ ಕುಮಾರ್ ಅವರು ಅಭಿನಂದಿಸಿದ್ದಾರೆ ಎಂದು ಡಿವೈಎಸ್ಪಿ ವಿವರಿಸಿದರು. ಆರೋಪಿ ಶಂಕರ್ ಕಳೆದ 2 ವರ್ಷಗಳ ಹಿಂದೆ ತನ್ನ ಹೆಂಡತಿಯನ್ನು ತೊರೆದು ಅಲ್ಲಿ ಇಲ್ಲಿ ಕುಡಿದು ಓಡಾಡುತ್ತಿದ್ದು, ಈತ ನಡೆಸಿದ ಮರ್ಡರ್ ವಿತ್ ರೇಪ್ ವಿಷಯ ಕೇಳಿ ದಂಗಾಗಿರುವ ಪೊಲೀಸರು ಇನ್ನೂ ಈ ರೀತಿ ಎಲ್ಲಿಯಾದರೂ ಮಾಡಿದ್ದಾನಾ ಎಂಬುದನ್ನು ಸಹ ವಿಚಾರಣೆ ನಡೆಸುತ್ತಿದ್ದಾರೆ.